integrate the function I is equal to x sin inverse of x dx. ಇಲ್ಲಿ ನಾವು u sin inverse of x ಅಂತ ತಗೊಂಡು v x ಅಂತ ತಗೊಂಡು ಮುಂದುವರಿತು ಅಂತ ಹೇಳಿದ್ರೆ ಅದು ಉತ್ತರ ಸಿಗುತ್ತೆ. ಅದರ ಬದಲಾಗಿ ಸ್ವಲ್ಪ ಕನ್ವೀನಿಯಂಟ್ ಮಾಡ್ಕೊಳೋದಕ್ಕೆ ಈ ಇನ್ವರ್ಸ್ ತೆಗೆಯೋದಕ್ಕೆ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್. ಸೊ ಇವಾಗ ಇದೇನಾಗುತ್ತೆ, ಸೈನ್ ಆಫ್ ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ಗೂ ನಮಗೆ ಒಂದು ಎಕ್ಸ್ಪ್ರೆಷನ್ ಸಿಕ್ತು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೂ ಒಂದು ಕೂಡ ಎಕ್ಸ್ಪ್ರೆಷನ್ ಸಿಕ್ಕಿದೆ. ಮತ್ತು ಇಫ್ ಐ ಡಿಫ್ರೆನ್ಶಿಯೇಟ್ ಇಟ್, cos of t dt will be equal to dx. ಸೊ ಈ ಮೂರು ಎಲಿಮೆಂಟ್ಗೂ ಒಂದು ಎಕ್ಸ್ಪ್ರೆಷನ್ ಇದೆ ಇನ್ ಟರ್ಮ್ಸ್ ಆಫ್ ಟಿ. ಹಾಗಾಗಿ ನಮ್ಮ ಐ ವಿಲ್ ಚೇಂಜ್ ಟು ಸೈನ್ ಟಿ ಟಿ ಕಾಸ್ ಟಿ ಡಿ ಟಿ. ಲೆಟ್ ಯು ಬಿ ಈಕ್ವಲ್ ಟು, ಇವಾಗ ಯು ಮತ್ತು ವಿ ತೊಗೊಬೇಕಾಗತ್ತೆ. ವಿ ಈಸ್ ಈಕ್ವಲ್ ಟು ಸೈನ್ ಟಿ ಕಾಸ್ ಟಿ ವಿಚ್ ಇಸ್ ಸೈನ್ 2t/2 ಅಲ್ವಾ. ಸೊ ಇವಾಗ ಇದನ್ನು ಡಿರೈವ್ ಮಾಡ್ತು ಅಂತ ಹೇಳಿದ್ರೆ ಇದು 1 ಬರುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ, ಸೊ ಇಂಟಿಗ್ರೇಷನ್ ಆಫ್ ಸೈನ್ 2t dt/2 ಇಲ್ಲಿ ಮೈನಸ್ ಕಾಸ್ ಆಫ್ 2t/4 ಆಗುತ್ತೆ. ಸೊ ಇದನ್ನು ವೆರಿಫೈ ಮಾಡ್ಕೊಳ್ಳಿ. ಅಕಸ್ಮಾತಾಗಿ ನಿಮಗೆ ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಒಂದ್ಸತಿ ಉತ್ತರ ಬರ್ದಾದ್ಮೇಲೆ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಇಫ್ ಐ ಡಿಫ್ರೆನ್ಶಿಯೇಟ್ ದಿಸ್, ಸೊ ಇದರದ್ದು ನಾನು ಡಿಫ್ರೆನ್ಸಿಯೇಷನ್ ತೊಗೊಂತು ಅಂತ ಹೇಳಿದ್ರೆ ನನಗೇನು ಬರುತ್ತೆ, -1/4 ಸರಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಸ್ ಮೈನಸ್ ಸೈನ್ 2t ಬರುತ್ತೆ, ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ 2t ಇಸ್ 2 ಚೈನ್ ರೂಲ್ ಪ್ರಕಾರ. ಸೊ 1s are 2s are ನೆಗೆಟಿವ್ ಆಫ್ ನೆಗೆಟಿವ್ ಇಸ್ ಪಾಸಿಟಿವ್. ಸೊ 1/2 ಸೈನ್ 2t ಸರಿ ಇದೆ. ಸೊ ಈ ರೀತಿಯಲ್ಲಿ ನೀವು ವೆರಿಫೈ ಮಾಡೋದು ಕಲಿಬೇಕು, ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಸ್ಟೆಪ್ಪು ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿಕೊಂಡು ತಲೆನೋವೆಲ್ಲ ಬೇಡ, ಅದು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಇವಾಗ ಫಾರ್ಮುಲಾ ಬರಿಬೇಕಾಗುತ್ತೆ ನಾವು. ಯು ವಿ ಇಲ್ಲಿ ಡಿ ಟಿ ಉಪಯೋಗಿಸಿದ್ದೀವಿ. ಸೊ ಯು ಇಂಟಿಗ್ರೇಷನ್ ಆಫ್ ವಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ u prime v dt into dt. Therefore I is equal to minus t/4 minus t actually. Okay, explain ಮಾಡ್ತೀನಿ. u t ಅಲ್ವಾ, u ಬಂದು t, ಇಂಟಿಗ್ರೇಷನ್ ಆಫ್ ಇದು ಬಂದು ಇಲ್ಲಿದೆ ಮೈನಸ್ ಆಫ್ ಕಾಸ್ ಆಫ್ 2t/4 ಮೈನಸ್ ಇಂಟಿಗ್ರೇಷನ್ ಆಫ್ derivative of u is 1 into integration of ಇದು ಬಂದು minus cos of 2t/4 dt. ಮತ್ತು ಇವಾಗ ಇದನ್ನು ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರೆ ಮೈನಸ್ ಟಿ ಕಾಸ್ ಆಫ್ 2t/4 ಇಲ್ಲಿ ನೆಗೆಟಿವ್ ಆಫ್ ನೆಗೆಟಿವ್ ಪಾಸಿಟಿವ್ ಆಗುತ್ತಿದ್ದು, ಇಂಟಿಗ್ರೇಷನ್ ಆಫ್ ಸೈನ್ 1/4 ಸೈನ್ 2t/2 ಹಾಕೊಳತ್ತಿದ್ದು ಪ್ಲಸ್ ಅ ಕಾನ್ಸ್ಟೆಂಟ್ ಅಲ್ವಾ. ಇಂಟಿಗ್ರೇಷನ್ ಆಫ್ ಸೈನ್ 2t ಸಾರಿ ಕಾಸ್ 2t ಎಸ್ ಸೈನ್ 2t/2. ಸೊ ಆಲ್ ಇನ್ ಆಲ್ ನಮ್ಮ ಎಕ್ಸ್ಪ್ರೆಷನ್ನು minus t/4 cos 2t plus 1/8 sin 2t plus c. So expressing in terms of x ಕೊನೆಯದಾಗಿ ಇದು ಮಾಡಬೇಕಲ್ವಾ. ಸೊ ಇಂಟಿಗ್ರೇಷನ್ ಆಯಿತು, ಕೊನೆಯದಾಗಿ ಎಕ್ಸ್ ಅಲ್ಲಿ ಇರಬೇಕಲ್ಲ ನಾನು. ಎಕ್ಸಲ್ಲಿ ಬೇಕು ಅಂತ ಹೇಳಿದ್ರೆ ಆಯಿತಾ. ಸೊ ಇಲ್ಲೇನಿದೆ ನೋಡಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಟಿ, ಟಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಟಿ, ಆ ರೀತಿಯಲ್ಲಿದೆ. ಸೊ ನಾವು ಕೊನೆಯದಾಗಿ ಇಲ್ಲಿ ಬಿಫೋರ್ ದಿಸ್ ವಿಲ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಸೈನ್ ಆಫ್ ಟಿ ವೆರೆವರ್ ಇಟ್ಸ್ ರಿಕ್ವೈರ್ಡ್. ಯಾಕಂದರೆ ಸೈನ್ ಆಫ್ ಟಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಮೈನಸ್ t/4 ಇದು ತೊಂದರೆ ಇಲ್ಲ, ಇದಕ್ಕೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇದೆ. ಕಾಸ್ 2t ಇಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಟಿ ಅಲ್ವಾ, ಪ್ಲಸ್ 1/8 ಸೈನ್ 2t ಅಂದರೆ 2
sin t into cos t, which can be written as 1 minus sin square t plus the constant. So 1s are 4s are. So now substituting t and sin of t. Substitute ಮಾಡ್ತು ಅಂತ ಹೇಳಿದ್ರೆ your I will turn out to be minus sin inverse of x by 4 into 1 minus 2x square plus 1 by 4. Sin t is x square root of 1 minus x square plus a constant. ಸೊ ಇದೆ ನಿಮ್ಮ ಉತ್ತರ, ಸರಿನಾ? ಸೊ ಇದೆಲ್ಲ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ರಿಲೇಟೆಡು. ಸೊ ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಇದು ಮತ್ತು ಇಲ್ಲಿರೋವಂಥದ್ದು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಕಂಡು. ಅದು ನಿಮ್ಮ ಅಪ್ಡೇಟು. ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.